ಇವತ್ತು ನೀವು ಸೀತಾರಾಮ ಕಲ್ಯಾಣ ಆಗುತ್ತೆ ಅಂತ ಹೇಳಿದ್ರಲ್ವಾ, ನಿಮ್ ಬೊಂಬೆ ಮಾತು ನಿಜ ಆಯ್ತು. ಇಲ್ಲಿ ನೋಡಿ, ಸೀತಾರಾಮ ಮದ್ವೆನೂ ಆಯ್ತು. ಅಪ್ಪ, ಈ ಬೊಂಬೆ ಅಂಕಲು ಮೊದ್ಲೇ ಹೇಳಿದ್ರು ನಿಮ್ಮಿಬ್ರು ಮದ್ವೆ ಆಗುತ್ತೆ ಅಂತ. ಯಾ ಪುಟ? ಅಂಕಲ್, ಮದ್ವೆ ಆಯ್ತು, ಮುಂದೆ ಏನಾಗುತ್ತೆ ಅಂತ ನಿಮ್ ಬೊಂಬೆ ಗೊತ್ತಾ? ಸಿಹಿ ಹಂಗೆಲ್ಲ ಕೇಳ್ಬಾರ್ದು. ಯಾಕೆ ಸಿಗಮ್ಮ? ಸಿಹಿ ಪ್ಲೀಸ್ ಸುಮ್ಮನೆ ಇರು ನೀನು. ಇಷ್ಟೊಂದು ತನಕ ಏನ್ ಕೇಳಿದ್ರು ಬೇಡ ಅಂದಿಲ್ಲ, ಈಗ ಯಾಕೆ ಬೇಡ ಅಂತಿದ್ಯಾ? ಈ ಬೊಂಬೆ ಹೇಳೋದು ನಿಜ ಆಗುತ್ತೆ. ಈ ಬೊಂಬೆ ಏನ್ ಹೇಳುತ್ತೆ ಅಂತ ಕೇಳೋಣ. ಯಾಕೆ ತಾಯಿ, ನಮ್ಮ ಬೊಂಬೆ ಹೇಳಿದ್ದೆಲ್ಲ ನಿಜ ಆಯ್ತದೆ, ಕೇಳಿ ಬಿಡವ. ಕಾಣ್ದಿರೋ ಭವಿಷ್ಯನ ನಾವ್ ಈಗ್ಲೇ ಯಾಕೆ ನೋಡ್ಬೇಕು? ನನಗ್ ಭಯ ಆಗತ್ತೆ, ಪ್ಲೀಸ್ ಬೇಡ. ಪ್ಲೀಸ್ ಕಮ್ ಆನ್ ಸೀತಾ, ಪ್ಲೀಸ್, ಇಲ್ ಬಿ ಫನ್. ನನ್ನ ಮಗಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಒಂದ್ಸಲಿ ಅವಳಿಗೋಸ್ಕರ. ರಾಮ್ ಸರ್, ನನ್ನ ಮಗಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಒಂದೇ ಒಂದ್ಸಲ ಭವಿಷ್ಯ ಹೇಳಿ. ಆಗ್ಲಿ. ಶಿವ ಶಂಕರ ಶಂಭುಲಿಂಗ, ನಿನಗೆ ಯಾವ ಬೊಂಬೆ ಬೇಕೋ ಅದನ್ನು ಮುಟ್ಟು, ಅದು ಭವಿಷ್ಯ ಹೇಳುತ್ತದೆ. ಇರು ಇರು ಇರು, ನಾನು ಬೊಂಬೆ ಸುಮ್ಮನೆ ಭವಿಷ್ಯ ಹೇಳಕ್ಕಿಲ್ಲ, ನಾನು ಹಾಡು ಹೇಳಿದ್ರೆ ಅದು ಭವಿಷ್ಯ ಹೇಳೋದು. ಹೇಳ, ಬೊಂಬೆ 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 ಯಾವುದು ಇವಳ ಭವಿಷ್ಯ ಬೊಂಬೆ, ಕಿಲಕಿಲ ಗೊಂಬೆ ಗಿರಗಿರ ಗೊಂಬೆ ಯಾವುದು ಇವಳ ಭವಿಷ್ಯ ಬೊಂಬೆ. ಏನು ಹೇಳ್ತಾ ಇದೆ ಭವಿಷ್ಯ ನಮ್ಮ ಬೊಂಬೆ? ಬದುಕಿನ ಸೂತ್ರ ಬಿಗಿಯಾದರೆ ಕೈ ಕಡಿದೀತು, ಬಿಟ್ಟರೆ ಕೈ ಬಿಟ್ಟು ಹೋದೀತು. ಹಂಗಂದ್ರೆ ಈ ಬದುಕು ಅನ್ನೋದು ಮುಷ್ಟಿಲಿ ಹಿಡ್ಕೊಂಡಿರೋ ಚಿಟ್ಟೆ ಇದ್ದ ಹಾಗೆ. ಹಿಗ್ಗಾಗಿ ಹಿಡಿದು ಬಿಟ್ರೆ ಚಿಟ್ಟೆ ಉಸಿರು ಕಟ್ಟಿ ಸತ್ತ ಬಿಡ್ತದೆ, ಸಡಲ ಬಿಟ್ರೆ ಪುರ್ರ್ ಅಂತ ಹಾರೋಗ್ಬಿಡ್ತದೆ. ಸೀತಾ, ನಿಮ್ಗೇನಾದ್ರು ಅರ್ಥ ಆಯ್ತಾ? ಯಾವುದಕ್ಕೂ ಜೋಪಾನಾಗಿರುತ್ತಾಯಿ. ಏನು ಟೈಮಿಂಗ್ಸ್ ಇವ್ರದ್ದು? ಥಿಂಕ್ ಆಫ್ ಅ ಡೆವೆಲ್ ಆ್ಯಂಡ್ ದ ಡೆವೆಲ್ ಈಸ್ ಹಿಯರ್. ನಮಸ್ತೆ ಭಾರ್ಗವಿ ಮೇಡಮ್. ನೋನೋ, ನೀವು ಹೇಳಿದ ಕೆಲಸನ ನಾನು ಮಾಡ್ತಿಲ್ಲ. ನೀವು ಹುಡುಕ್ತಾ ಇರೋ ವಿಷಯದ ಮೂಲ ಸಿಕ್ಕಾಯ್ತು. ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್, ಡಾಕ್ಟರ್ ಅನಂತ ಲಕ್ಷ್ಮಿ ಇವರೇ ಸೀತಾನ ಟ್ರೀಟ್ ಮಾಡಿರೋದು. ಪಕ್ಕಾ ಇನ್ಫಾರ್ಮೇಷನ್. ಪೇಷಂಟ್ ಹಿಸ್ಟ್ರಿ ಡಾಕ್ಟರ್ ಗೊತ್ತಿರಲ್ವಾ? ಡೋಂಟ್ ವರಿ, ಆ ಸಿಹಿ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ. ಸೀತಾ, ಬದುಕಿನ ಸೂತ್ರ ಬಿಗಿಯಾದರೆ ಕೈ ಕಡಿದೀತು, ಬಿಟ್ಟರೆ ಕೈ ಬಿಟ್ಟು ಹೋದೀತು. ಈ ಬದುಕು ಅನ್ನೋದು ಮುಷ್ಟಿಲಿ ಹಿಡ್ಕೊಂಡಿರೋ ಚಿಟ್ಟೆ ಇದ್ದ ಹಾಗೆ. ಹಿಗ್ಗಾಗಿ ಹಿಡಿದು ಬಿಟ್ರೆ ಚಿಟ್ಟೆ ಉಸಿರು ಕಟ್ಟಿ ಸತ್ತ ಬಿಡ್ತಾ.
ಸಡಲ ಬಿಟ್ರೆ ಫುರ್ರ್ ಅಂತ ಹಾರೋಗ್ಬಿಡ್ತದೆ. ಯಾವುದಕ್ಕೂ ಜೋಪಾನ ಆಗಿರುತ್ತಾಯಿ. ಅವ್ರು ಯಾಕೆ ಆ ಥರ ಹೇಳಿದ್ರು? ಏನಾದ್ರ ಅರ್ಥ? ಸೀತಾ, ಅಯ್ಯೋ ಓಕೆ? ರಾಮ್, ಐಮ್ ಫೈನ್. ಹೋಗಿ ಮಲ್ಕೊಳ್ಳಿ. ಮತ್ತೆ ಯಾಕೆ ಎದ್ದು ಕೂತಿದ್ದೀರಾ? ಎನಿ ಪ್ರಾಬ್ಲಮ್? ಏನು ಯೋಚನೆ ಮಾಡ್ತಾ ಇದ್ದೀರಾ? ಯು ಕ್ಯಾನ್ ಟೆಲ್ ಮಿ, ಯು ಕ್ಯಾನ್ ಶೇರ್ ಇಟ್ ವಿತ್ ಮೀ, ಇಟ್ಸ್ ಓಕೆ. ಆ ಬೊಂಬೆ ಆಡ್ಸೋರು ಹೇಳಿದ್ದು ನನ್ನ ತಲೆಯಲ್ಲೇ ಕೊರಿತಾ ಇದೆ. ಕಮೋನ್ ಸೀತಾ, ಇಷ್ಟು ಸಣ್ಣ ವಿಷಯಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಲ್ಲ, ಬೊಂಬೆ ಆಡ್ಸೋನು ಹೇಳಿದಲ್ಲ ನಿಜ ಆಗುತ್ತಾ? ಅಫ್ಕೋರ್ಸ್ ಆಗ್ಬೋದು, ಎಲ್ಲೋ ಒಂದೊಂದ್ಸಲ ಆಗ್ಬೋದು. ಹಾಗಂತ ಅವ್ನು ಹೇಳಿದಲ್ಲ ನಿಜ ಆಗುತ್ತೆ ಅಂತ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ರಾಮ್, ನನಗೆ ತುಂಬಾ ಭಯ ಆಗ್ತಿದೆ. ಸತ್ಯ ಹೇಳೋರು ಯಾವುದಕ್ಕೂ ಹೆದರಬಾರ್ದಂತ ನೀನೇ ಹೇಳಿದ್ದೆ ಅಲ್ವಾ ಸೀತಮ್ಮ? ಕರೆಕ್ಟ್ ಆಗಿ ಹೇಳಿದೆ ಪುಟ, ವೆರಿ ಗುಡ್. ರಾಮ್, ಲೈಫಲ್ಲೆಲ್ಲ ಸಿಕ್ಕಿರುವಾಗಲೇ ಭಯ ಕಾಡೋದು, ಎಲ್ಲಿ ಕಳ್ಕೊತೀವಿ ಅಂತ. ಈಗ ನನ್ನ ಲೈಫಲ್ಲಿ ಎಲ್ಲ ಇದೆ, ಅದಕ್ಕೆ ಯೋಚನೆ ಬರ್ತಿರೋದು. ನಾಳೆ ಬಗ್ಗೆ ಚಿಂತೆ ಮಾಡಿದ್ರೆ ನಾವು ಇವತ್ತಿನ ಖುಷಿ ಹಾಳು ಮಾಡ್ಕೋತೀವಿ. ಸೀತಾ, ಐ ಪ್ರಾಮಿಸ್ ಯು, ನಿಮ್ಮ ಲೈಫಲ್ಲಿ ನೀವು ಯಾವತ್ತೂ ಏನನ್ನೂ ಕಳ್ಕೊಳ್ಳೋದಿಲ್ಲ. ಟ್ರಸ್ಟ್ ಮೀ ಆನ್ ದ್ಯಾಟ್. ನಿಮ್ಮ ಲೈಫ್ ಯಾವಾಗಲೂ ಇದೇ ಥರ ಖುಷಿಯಾಗಿರುತ್ತೆ. ಸೀತಾ, ಜಸ್ಟ್ ಲೀವ್ ಯುವರ್ ಲೈಫ್ ಟು ದ ಫುಲ್ಲೆಸ್ಟ್. ನಾವು ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ನಂಬಿದ್ರೆ ಆಬ್ವಿಯಸ್ಲಿ ಒಳ್ಳೇದೇ ಆಗುತ್ತೆ. ರಾಮನ ನಾವು ನಂಬಿರುವಾಗ ಹೆದರುವ ಕಾರಣವೆಲ್ಲ ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ನಮ್ಗೇನು ಆಗಲ್ಲ. ಅಪ್ಪ ಶ್ರೀರಾಮ, ಅಮ್ಮ ಸೀತಮ್ಮ, ನಮ್ಮ ಅಪ್ಪ ಅಮ್ಮ ದೇವರು. ಏನು ಬರ್ಗು? ಅಲ್ಲ, ನಾನೇ ಪ್ಯಾಡ್ ಕಟ್ಕೊಂಡು ಪಿಚ್ಗಿಳಿಬೇಕಾ? ಅಲ್ಲ ಬರ್ಗು, ನಾನು ಹೋಗಿ ಅವ್ರನ್ನ ಮೀಟ್ ಮಾಡೋದು ಸರಿ ಇರುತ್ತಾ ಬರ್ಗು? ಈಗ ಒಂದು ಕೆಲಸ ಮಾಡೋಣ, ಹೇಗಿದ್ರು ನೀನು ಡೀಲ್ ಮುಗಿಸ್ಕೊಂಡು ಬರ್ತಿಲ್ಲ, ಆಗ ನೀನೇ ಅವ್ರನ್ನ ಮೀಟ್ ಮಾಡಿ ಮಾತಾಡೋ. ಆಗಲ್ವಾ? ಆಗಲ್ಲ. ಆಯ್ತಾಯ್ತು, ಸರಿ, ಬೈಬೇಡ ಬರ್ಗು. ಓಕೆ, ಈಗೇನೋ ಅನಂತ ಲಕ್ಷ್ಮಿ ಅವ್ರನ್ನ ನಾನು ಹೋಗಿ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅಷ್ಟೇ ಅಲ್ವಾ? ಓಕೆ, ಡನ್, ಮಾಡ್ತೀನಿ. ಆದರೆ ಈ ಪ್ರಾಪರ್ಟಿ ವಿಚಾರ ಅಂದರೆ ನನಗೆ ಪ್ರಾಪರ್ಟಿ ಬರೋದು ಪಕ್ಕಾ ತಾನೆ? ಅಂದರೆ ನಿನ್ನ ಡೀಲ್ ಇದೆಯಲ್ಲ 50-50, ಆದರೆ ನೋ ಚೇಂಜಸ್ ಅಲ್ವಾ? ಓಕೆ, ಸರಿ ಮಾರ್ಗ, ಸರಿ. ಓಕೆ, ಬಾಯ್. ನಾನು ಹೋಗಿ ಆ ಗೈನಕಾಲಜಿಸ್ಟ್ನ ಮೀಟ್ ಮಾಡಬೇಕಾ? ಬಾವಾ, ಓಹ್, ಬಾಸದ್ನಾ? ಬಾ. ಏನು ಸಮಾಚಾರ? ಓಹ್, ಕಾಫಿ ನನಗ? ಕೊಡು ಸಾಧನ. ಥ್ಯಾಂಕ್ ಯು. ಅಕ್ಕ ಇಲ್ಲಿ ಬಾವಾ? ಬಾರ್ಗೂ ಯಾವುದೋ ಒಂದು ಹರಕೆ ತೀರ್ಸೋದಿತ್ತು, ಹೋಗಿದ್ದಾಳೆ. ಯಾಕೆ ಸಾಧನ? ಎಷ್ಟೊತ್ತಿಗೆ ಬರ್ತಾರೆ ಬಾವಾ? ಗೊತ್ತಿಲ್ಲ ಸಾಧನ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಏನಾದರೂ ಮಾತಾಡಬೇಕಿತ್ತಾ? ಹೋದ ವರ್ಷ ಅಕ್ಕ ನನ್ನ ಬರ್ಡೇಗೆ ಈ ಸೀರೆನ ಪ್ರೆಸೆಂಟ್ ಮಾಡಿದ್ರು. ಈ ವರ್ಷನೂ ಇದೇ ಸೀರೆ ಉಟ್ಕೊಂಡಿದ್ದೀನಿ. ಅಕ್ಕಂಗೆ ತೋರ್ಸಿ ಹೋಗೋಣ ಅಂತ ಬಂದೆ. ಓಹೋ, ಏನೋ ಅದನ್ನ ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಹ್ಯಾಪಿ ಬರ್ತ್ಡೇ ಸಾಧನ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಬಾವಾ. ಸಾಧನ, ನೀನು ಯಾವಾಗಲೂ ಇದೇ ಥರ ಖುಷಿಯಾಗಿ ನಗ್ನಗ್ತಾ ಇರು.
ಹೇಯ್ ಹೇಯ್ ಜಸ್ಟ್ ಎ ಮಿನಿಟ್ ನಿಮ್ಮಕ್ಕ ನಿನಗೋಸ್ಕರ ಏನೋ ಕೊಟ್ಟಿದ್ದಾಳೆ ಸಾಧನ, ನಾನು ಮರ್ತೇ ಬಿಟ್ಟಿದ್ದೆ ನೋಡು. ಒಂದು ನಿಮಿಷ ತಡಿ. ತಗೋ ಸಾಧನ, ಇದನ್ನ ನಿಮ್ಮಕ್ಕ ನಿನಗೆ ಅಂತ ಕೊಟ್ಟಿರೋದು. ಹೌದಾ? ಅಯ್ಯೋ ಭಾವ, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಹೌದು ಸಾಧನ, ನೀನು ಇಷ್ಟಪಟ್ಟಿದ್ಯಂತಲ್ಲ. ಪಾಪ ನಿಮ್ಮ ಅಕ್ಕನೇ ನಿನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ನಾನು ಕೊಟ್ಬಿಟ್ಟೆ, ಏನು ಬೇಜಾರಿಲ್ಲ ಅಲ್ವಾ? ಅಯ್ಯೋ ಭಾವ, ನೀವು ಕೊಟ್ಟರು ಈ ನೆಕ್ಲೆಸ್ಸು ಅಕ್ಕಂದೇ ಅಲ್ವಾ, ಅಂದಮೇಲೆ ಅಕ್ಕ ಕೊಟ್ಟಂಗೆ ಆಗತ್ತೆ. ಆಮೇಲೆ ಭಾವ, ರಾಮು ಫಾರ್ಮ್ ಹೌಸಿಂದ ಇವ್ರನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದ. ಅವ್ರೇನಾದರೂ ಬಂದರೆ ಮಾವಯ್ಯಂಗೆ ಬೇಜಾರಿಲ್ಲ ತಾನೆ? ಅವ್ರೇನು ಅನ್ನಲ್ಲ ಅಲ್ವಾ? ಸದಾ ನಂಗೆ ಅರ್ಥ ಆಗುತ್ತೆ. ಇವತ್ತು ನಿನ್ನ ಬರ್ತ್ಡೇ, ನಿನ್ನ ಗಂಡನ ನೋಡಬೇಕು ಅಂತ ಅನ್ಸುತ್ತೆ ನಿನಗೆ, ಅದೇನು ತಪ್ಪಿಲ್ಲ. ಆದರೆ ನಿನಗೆ ಗೊತ್ತಲ್ಲ, ಸತ್ಯ ಈ ಮನೆಗೆ ಬಂದರೆ ಅಪ್ಪಾಜಿ ಬೇಜಾರು ಮಾಡ್ಕೋತಾರೆ. ಏನೋ ರಾಮ ಈ ಕ್ಷಣಕ್ಕೆ ಹೇಳ್ಬಿಡ್ತಾನೆ, ಸತ್ಯನ ಕರ್ಕೊಂಬಂದ್ಬಿಡ್ತೀನಿ ಅಂತ. ಅದೆಲ್ಲ ಆಗತ್ತಾ? ಅವನು ಈಗಷ್ಟೇ ಸಂಸಾರಸ್ಥ, ಹೆಂಡತಿ ಮಗಳು, ಈ ಸಂಭ್ರಮದಲ್ಲಿ ಏನೋ ಹೇಳ್ಬಿಟ್ಟಿರ್ತಾನೆ ಅಷ್ಟೇ. ನೋಡು, ನೀನು ಮತ್ತೆ ಅವನ್ನ ಕೇಳಕ್ಕೆ ಹೋಗ್ಬೇಡ, ಓಕೆನಾ? ಸಾಧನಾ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ರೆಡಿಯಾಗಿ ಹೋಗ್ಬೇಕು. ಬರಲಾ? ಆಹಾ, ಕಾಫಿ ನನಗೆ ತಾನೇ? ಹ್ಯಾಪಿ ಬರ್ಡೇ, ಎಂಜಾಯ್. ಥ್ಯಾಂಕ್ ಯು. ಹಾಗಿದ್ರೆ ಇವ್ರಿವತ್ತು ಬರಲ್ಲ. ಏನೂ ಮಾಡೋದಕ್ಕಾಗಲ್ಲ. ಕಡೆ ಪಕ್ಷ ಅಕ್ಕ ಈ ನೆಕ್ಲೆಸ್ ಆದರೂ ಕೊಟ್ರಲ್ಲ. ಅಕ್ಕ ಬಾವಂದು ಎಷ್ಟು ದೊಡ್ಡ ಮನಸ್ಸು. ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ನಾನು ತುಂಬ ಚೆನ್ನಾಗಿ ಕಾಣಿಸಿದೆ. ನನ್ನ ಬರ್ಡೇಗೆ ಏನೂ ಸ್ಪೆಷಲ್ ಇಲ್ಲ ಅಂದರೂ ಅಕ್ಕ ನನಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ಹ್ಯಾಪಿ ಬರ್ಡೇ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಿ, ಏನಿದು ಹೊಸ ನೆಕ್ಲೆಸ್ಸಾ? ಹಾಂ, ಅಕ್ಕಂದು. ಅಕ್ಕ ಹೊಸದಾಗಿ ತಗೊಂಡಾಗ ಚೆನ್ನಾಗಿದೆ ಅಂತ ಹೇಳಿದ್ದೆ, ಅದಕ್ಕೆ ಅಕ್ಕ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಚಿಕ್ಕಿ. ಥ್ಯಾಂಕ್ ಯು ಸೀತಾ. ನಾವೊಂದು ನಿಮ್ಗೆ ಗಿಫ್ಟ್ ತಂದಿದ್ದೀವಿ. ಗಿಫ್ಟಾ? ಚಿಕ್ಕಿ, ಸರ್ಪ್ರೈಸ್. ಸೀತಾ, ಈ ಗಿಫ್ಟ್ ಎಲ್ಲ ಯಾಕೆ ಹೇಳು? ಇಟ್ಸ್ ಓಕೆ ಚಿಕ್ಕಿ, ಏನಿದೆ ಅಂತ ಫಸ್ಟ್ ನೋಡಿ. ಜೀನ್ಸ್ ಪ್ಯಾಂಟು ಟಾಪಾ? ಸೀತಾ, ನಾನು ಬರೀ ಬಾಯಿ ಮಾತಿಗೆ ಜೀನ್ಸ್ ಅಂದರೆ ಇಷ್ಟ ಅಂತ ಹೇಳ್ದೆ, ನೀನು ನೋಡಿದ್ರೆ ತಂದೆ ಬಿಟ್ಟಿದ್ಯಾ? ಚಿಕ್ಕಿ, ಇದು ಬರೀ ಕೈಲಿ ಇಟ್ಕೊಳಕ್ಕಲ್ಲ, ನೀವು ಟ್ರೈ ಕೂಡ ಮಾಡಿ ನೋಡಬೇಕು. ಅಂದಾಜ್ ಸೈಜ್ ಮೇಲೆ ತಂದಿದ್ದೀವಿ, ಪ್ಲೀಸ್ ಬೇಗ ಟ್ರೈ ಮಾಡಿ. ಅಲ್ಲ ಸೀತಾ, ಹಾಕೊಂಡು ನೋಡಿ, ನಾನು ನೋಡ್ಬೇಕು ಹೇಗೆ ಕಾಣಿಸ್ತೀರಾ ಅಂತ. ಸೀತಾ, ಹಾಕೊಂಡ್ರೆ ನಾನು ಹೇಗೆ ಕಾಣ್ತೀನೇನೋ, ಬೇಡ ಪ್ಲೀಸ್. ಚಿಕ್ಕಿ, ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತೀರಾ, ಬೇಗ ಟ್ರೈ ಮಾಡಿ, ನಾವು ಆಚೆ ಕಾಯ್ತಾ ಇರ್ತೀವಿ. ಸೀತಾ, ಪ್ಲೀಸ್ 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 ಚಿಕ್ಕಿ, ಸೀತಾ. ಪ್ಲೀಸ್. ಸೀತಾ, ನಂಗೆ ಒಂಥರ ಆಗತ್ತೆ, ಬೇಡ. ಹಲೋ ಡಾಕ್ಟರ್. ಹಾಯ್ ವಿಶ್ವ ಅವರೇ, ಹೇಗಿದ್ದೀರಾ? ಐ ಆಮ್ ಫೈನ್ ಡಾಕ್ಟರ್, ಐ ಆಮ್ ಫೈನ್. ಭಾರ್ಗವಿ ಅವ್ರು ಬಂದಿಲ್ವಾ? ಇಲ್ಲ ನೋ ಡಾಕ್ಟರ್, ಭಾರ್ಗವಿ ಬಂದಿಲ್ಲ. ಆ್ಯಕ್ಚುಲಿ ಏನು ಅಂದರೆ, ನಾನು ನಿಮ್ಮ ಸ್ಟೇಡಿಯಂ ಮುಂದೆ ಇದೇ ರೋಡಲ್ಲಿ, ಅಂದರೆ ನಿಮ್ಮ ನರ್ಸಿಂಗ್ ಹೋಮ್ ಮುಂದೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೆ. ಈ ರೋಡಿಗೆ ಬಂದಮೇಲೆ ನಿಮ್ಮನ್ನು ನೋಡ್ದಿರೋ ಹೋಗೋದು ಹೇಗೆ? ಸೊ ಕಾರ್ ಪಾರ್ಕ್ ಮಾಡಿ ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಥ್ಯಾಂಕ್ ಯು. ಆರಾಮ ನೀವು? ಓ, ನಾನು ಆರಾಮು. ಹೌ ಆರ್ ಯು? ಐ ಆಮ್ ಫೈನ್. ಭಾರ್ಗವಿ ಅವ್ರು ಹೇಗಿದ್ದಾರೆ? ತಂದೆಯವ್ರು ಹೇಗಿದ್ದಾರೆ? ಓ, ನಮ್ಮ ಮನೇಲಿ ಎಲ್ಲ ಪ್ಲೇಯರ್ಸು ಸೂಪರಾಗಿ ಆಡ್ತಾ ಇದ್ದಾರೆ. ಡೋಂಟ್ ವರಿ ಅಬೌಟ್ ಇಟ್. ಸೊಸೆ ಬಂದಮೇಲೆ ಭಾರ್ಗವಿ ಅವರು ಫುಲ್ ಬ್ಯುಸಿ ಅನ್ಸುತ್ತೆ. ಓ, ಅದೇನು ಕೇಳ್ತೀರಾ ಡಾಕ್ಟರ್, ಮನೆಗೆ ಸೊಸೆ ಬಂದ ಮೇಲೆ ನಮ್ಮ ಭಾರತದ ಜೀವನ ಸೊಸೆ ಸುತ್ತುತ್ತಾ ಇದೆ. ಯಾವಾಗ ನೋಡಿದ್ರು ಸೀತಾ ಸೀತಾ.
ಸೀತಾ ಸೀತಾ ಅಂತಾನೆ ಇರ್ತಳ್ಬಾರ್ದು. ಓ ಸೀತಾ ಅಂತನಾ ನಿಮ್ಮ ಸೊಸೆ ಹೆಸರು? ಹಾ ಹೌದು ಡಾಕ್ಟರ್, ಸೀತಾ. ಅನ್ಕೊಂಡಿದ್ದ ಥರ ರಿಯಾಕ್ಷನ್ನು ಬರ್ತಾ ಇಲ್ವಲ್ಲ, ಏನು ಕತೆ? ರಾಮ ಸೀತಾ ಹೆಸರಲ್ಲಿ ಪರ್ಫೆಕ್ಟ್ ಮ್ಯಾಚ್ ಇದೆ. ಜೋಡಿ ಹೇಗಿದೆ ಅಂತ ನೋಡಬೇಕು. ಒಂದ್ಸಲ ಖಂಡಿತ ಬರ್ತೀನಿ. ಹಾಂ ಹಾಂ ಹೌದು, ಒಂದು ಕೆಲಸ ಮಾಡೋಣ ಡಾಕ್ಟರ್, ವಿ ವಿಲ್ ಮೀಟ್ ಓವರ್ ಎ ಮೀಲ್. ನಮ್ಮ ಮನೆಗೆ ಬನ್ನಿ ನೀವು, ಭಾರ್ಗವಿ ನಿಮಗೆ ಫೋನ್ ಮಾಡ್ತಾಳೆ. ನೀವಿಷ್ಟು ಹೇಳಿದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತೀನಿ ವಿಶ್ವ ಅವರೇ. ಹಾಗೆ ಭಾರ್ಗವಿ ಅವರ ಪ್ರೀತಿ ಸೊಸೆನೂ ಮೀಟ್ ಮಾಡ್ತೀನಿ. ಸೀತಾ ಸೀತಾ ಅಂತ ನಮ್ಮ ಮನೆ ಸೊಸೆ ಹೆಸರು. ಓಕೆ ಸರಿ ಡಾಕ್ಟರ್, ನಾನು ಇನ್ನು ಹೊರಡ್ತೀನಿ. ನಾನು ಇನ್ನು ಇಂಪಾರ್ಟೆಂಟ್ ಮ್ಯಾಚು ಅಂದರೆ ಮೀಟಿಂಗ್ ಹೋಗಬೇಕು. ಓಕೆ ಬನ್ನಿ, ನಮ್ಮ ಮನೆ ಸೊಸೆ ನೀವು ನೋಡಬೇಕಲ್ಲ, ಸೀತನ್ನ. ಹಾಂ ಸೀತಾ, ಏನಾಯ್ತು? ಗಿಫ್ಟ್ ಕೊಟ್ರಾ? ರೆಡಿ ಆಗ್ತಾ ಇದ್ದಾರೆ. ಕೇಳಿ ಏನು ಮಾಡ್ತಿದ್ದಾರೆ? ಚಿಕ್ಕಿ ರೆಡಿನಾ? ಹಾ ಸೀತಾ, ಮತ್ತೆ ಹೊರಗಡೆ ಬನ್ನಿ. ಹೊರಗೆ ಯಾರೂ ಇಲ್ಲ ತಾನೇ? ಇಲ್ಲಿ ಯಾರು ಬರ್ತಾರೆ? ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ಮುಜುಗರ ಪಡ್ಕೋಬೇಡಿ, ಹೊರಗಡೆ ಬನ್ನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಹೀರೋಯಿನ್ ತರ ಕಾಣಿಸ್ತಾ ಇದ್ದೀರಾ. ಚಿಕ್ಕಿ ಬನ್ನಿ. ಪ್ಲೀಸ್ ಬನ್ನಿ ಬನ್ನಿ. ರಿಲ್ಯಾಕ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಯಾಕೆ ಇಷ್ಟು ನಾಚ್ಕೋತಿದ್ದೀರಾ? ಒಳ್ಳೆ ಕಾಲೇಜ್ ಹುಡುಗಿ ತರ ಕಾಣ್ತಾ ಇದ್ದೀರಾ ನೀವು. ಸತ್ಯ ಚಿಕ್ಕಪ್ಪ, ಏನಾದ್ರು ನಿಮ್ಮನ್ನ ಈ ಔಟ್ಫಿಟ್ ಅಲ್ಲಿ ನೋಡಿದ್ರೆ ಕ್ಲೀನ್ ಬೋಲ್ಡ್. ನಿಜನಾ ರಾಮ್? ನಾನು ಈ ಜೀನ್ಸಲ್ಲಿ ಕೆಡ್ದಾಗ ಕಾಣ್ತಿಲ್ಲ ತಾನೇ ಸೀತಾ? ಖಂಡಿತ ಇಲ್ಲ ಚಿಕ್ಕಿ. ನನ್ ಫೋಟೋಸ್ ತೆಗಿಲ್ಲ? ಹಾ ಸಿಹಿ ತೆಗಿ, ಹಾಗೆ ನಿಮ್ಮ ಸತ್ಯ ಅಂಕಲ್ಗೂ ಕಳಿಸ್ಬಿಡು. ಏ ನೋ 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 ನೋ, ಬರೀ ಫೋಟೋ ತೆಗಿಯೋದಲ್ಲ, ನಾವೇ ಸತ್ಯ ಚಿಕ್ಕಪ್ಪಂಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ನಿಮ್ಮ ಬರ್ತ್ಡೇನ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವ್ರನ್ನೇ ಕರೆದೆ, ಬಟ್ ಅವ್ರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಏನಾಯ್ತು ಸಾಧನ ಚಿಕ್ಕಿ? ತಾತ ಏನಾರು ಹೇಳ್ತಾರೆ ಅಂತನಾ? ಡೋಂಟ್ ವರಿ, ತಾತನ ಒಪ್ಸೋ ಜವಾಬ್ದಾರಿ ನಂದು. ರಾಮ್, ಹೋಮ್ ಹೌಸಿಗೆ ಹೋಗೋದು ಬೇಡ. ಯಾಕೆ ಚಿಕ್ಕಿ? ಮಾವಯ್ಯನೇ ಅವ್ರನ್ನ ಮನೆ ಒಳಗೆ ಕರೆಸ್ಕೋಬೇಕು. ಅದೇ ಅವ್ರಿಗೆ ಗೌರವ. ನನಗೂ ಅದೇ ಬೇಕಾಗಿರೋದು. ಬಟ್ ಚಿಕ್ಕಿ ಕಮಾನ್. ಬೇಡ ರಾಮ್, ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಐಡಿಯಾ ಏನೋ ಚೆನ್ನಾಗಿದೆ. ಅದೇ ಅಭ್ಯಾಸ ಆಗೋಗುತ್ತೆ. ಅವ್ರನ್ನ ನೋಡೋದಕ್ಕೆ ಇವರೆಲ್ಲರೂ ಹೋಗ್ತಾರೆ, ಮತ್ತೆ ಅವನನ್ನ ಯಾಕೆ ಮನೆಗೆ ಕರೆಸ್ಕೊಳ್ಬೇಕು ಅಂತ ಮಾವಯ್ಯಂಗೆ ಅನ್ನಿಸ್ಬಾರ್ದಲ್ವಾ? ನಿಮ್ಮ ಸರ್ಪ್ರೈಸ್ ಪ್ಲಾನ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಪರವಾಗಿಲ್ಲ ಬಿಡಿ ಚಿಕ್ಕಿ. ಗಾಡ್, ಇಷ್ಟೊಂದು ಜನನ? ಎಕ್ಸ್ಕ್ಯೂಸ್ ಮೀ, ಎಸ್ ಮ್ಯಾಮ್. ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡ್ಬೋದಾ? ಅಪಾಯಿಂಟ್ಮೆಂಟ್ ಇದೆಯಾ? ಏನ್ ಹೆಸರು? ಅಪಾಯಿಂಟ್ಮೆಂಟ್ ಎಲ್ಲ ಏನೂ ಇಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ಕನ್ಸಲ್ಟ್ ಮಾಡಬೇಕಿತ್ತು ಅಷ್ಟೇ. ಸಾರಿ ಮ್ಯಾಮ್, ಅಪಾಯಿಂಟ್ಮೆಂಟ್ ಬೇಕೇ ಬೇಕು. ಓಕೆ, ಇವಾಗ ಕೊಡಿ ಅಪಾಯಿಂಟ್ಮೆಂಟ್. ಸಾರಿ ಮ್ಯಾಮ್, ಇವಾಗ ಕೊಡ್ಲಿಕ್ಕಾಗಲ್ಲ. ಯಾಕಂದರೆ ಮ್ಯಾಮ್ದು ಅಪಾಯಿಂಟ್ಮೆಂಟ್ 3 ದಿನ ಫುಲ್ ಆಗಿದೆ. ಮೊದಲೇ ಬುಕ್ ಮಾಡಿದರೆ ಸಿಗ್ತಾ ಇತ್ತು ಮ್ಯಾಮ್. ಸಾರಿ. ಅಲ್ಲ, ಏನಾದರೂ ಎಮರ್ಜೆನ್ಸಿ ಬಂದರೆ ಏನು ಮಾಡ್ತೀರಾ? ಅದೆಲ್ಲ ನಮಗೆ ಗೊತ್ತಿಲ್ಲ ಮ್ಯಾಮ್, ಅದನ್ನೆಲ್ಲ ಮ್ಯಾಮೇ ಹ್ಯಾಂಡಲ್ ಮಾಡ್ತಾರೆ. ಡ್ಯಾಮ್ ಇಟ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಇವ್ರು ಯಾರು? ಅವರೇ ಡಾಕ್ಟರ್ ಅನಂತಲಕ್ಷ್ಮಿ ಮ್ಯಾಮ್. ಇವ್ರೇನಾ? ಹೌದು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಎಸ್. ಒಂದು ನಿಮಿಷ ನಾನು ನಿಮ್ಮ ಜೊತೆ ಮಾತಾಡ್ಬೋದಾ? ರಿಸೆಪ್ಷನ್ ಕಾಂಟ್ಯಾಕ್ಟ್ ಮಾಡಿ. ಮ್ಯಾಮ್, ಅದು ಇವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರ್ಬೇಕು. ಇವಾಗ ಅಪಾಯಿಂಟ್ಮೆಂಟ್ಗೆ ಇನ್ನೂ 3 days ವೇಟ್ ಮಾಡಬೇಕಾ? ಬನ್ನಿ ಚಿಕ್ಕಿ, ಯಾರು ಏನೂ ಹೇಳಲ್ಲ.
ಸೀತಾ ಸಾಧನಾ ನೀನಾ ಇದು ಏಯ್ ಲಿಟಲ್ ಚಾಂಪ್ ಅಲ್ಲ ನೋಡಿ ಚಪ್ಪಾಳೆ ನನಗೆ ಗುರ್ತೇ ಸಿಗ್ಲಿಲ್ವಲ್ಲ ಸಾಧನಾ ನಮ್ಮ ಮನೆಗೆ ಯಾವುದೋ ಬೇಬಿ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡೆ ನಾನು ಸಾಧನಾ ಏನು ಗೊತ್ತಾ ಬಹುಶಃ ನಿನಗೊಬ್ಳು ಮಗಳಿದ್ದಿದ್ರೆ ಅವಳು ಇದೇ ಥರ ಕಂಡಿರೋಳೋ ಏನೋ ಸೀತಾ ಗಿಫ್ಟ್ ಮಾಡಿದ್ದು ಬಾವ ಸುಮ್ಮನೆ ಬಾಯಿ ಮಾತಿಗೆ ಜೀನ್ಸ್ ಅಂದರೆ ಇಷ್ಟ ಅಂತ ಹೇಳಿದೆ ನೋಡಿದ್ರೆ ಸೀತಾನು ಸಿಹಿ ಹೋಗಿ ತಂದೆ ಬಿಟ್ಟಿದ್ದಾರೆ. ಹಾಗಾದ್ರೆ ಇದು ನಮ್ಮ ಸೀತಾ ಮತ್ತೆ ಸಿಹಿ ಕೊಟ್ಟಿರುವಂತ ಗಿಫ್ಟಾ? ವೆರಿ ಗುಡ್ ವೆರಿ ಗುಡ್. ಸೀತಾ ಈ ನಿಮ್ಮ ಚಿಕ್ಕತ್ತೆನ ಇನ್ನೂ ಚಿಕ್ಕವಳ ಥರ ಕಾಣೋ ಥರ ಮಾಡ್ಬಿಟ್ಟೆ ನೋಡು ನೀನು. ಆದರೆ ಈ ನಮ್ಮ ಮ್ಯಾಚ್ ರೆಫ್ರಿ ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವರು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಮನೆ ಮಕ್ಕಳು ಇದೇ ಥರ ಕಾಣಬೇಕು, ಸೊಸೆಯರು ಇದೇ ಥರ ಕಾಣಬೇಕು ಅಂತ. ಆ ರೂಲ್ಸನ್ನೇ ಮರೆಸೋ ಹಾಗೆ ಮಾಡಿಬಿಟ್ಟೆ ನೀನು. ಮ್ಯಾಚ್ ರೆಫ್ರಿ ಏನು ಹೇಳಿಲ್ವಾ ಅಂದರೆ ಅಪ್ಪಾಜಿ ಏನು ಹೇಳಿಲ್ವಾ? ಅಯ್ಯಯ್ಯೋ, ನಾನು ಇನ್ನೂ ಮಾವಯ್ಯನ ಮುಂದೆ ಹೋಗಿಲ್ಲ ಬಾವ, ನನಗೆ ತುಂಬ ಭಯ ಆಗ್ತಿದೆ. ಭಯನಾ? ಯಾಕೆ ಚಿಕ್ಕಿ? ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಕರೆಕ್ಟ್ ರಾಮ. ಹೌದು ಸಾಧನಾ ಚಿಕ್ಕಿ, ಡ್ಯಾಡಿ ಹೇಳ್ದಂಗೆ ನೀವು ಬೇಬಿ ತರನೇ ಕಾಣ್ತಿದ್ದೀರಾ. ಅನಿ, ನೀನು ನಿನ್ನ ಸೀತಾ ಅತ್ತಿಗೆಗೆ ಮತ್ತೆ ಸಿಹಿಗೆ ಥ್ಯಾಂಕ್ಸ್ ಹೇಳು, ನಿನ್ನ ಸಾಧನ ಚಿಕ್ಕಿ ವಯಸ್ಸನ್ನ ಕಮ್ಮಿ ಮಾಡಿದ್ದಕ್ಕೆ. ಈಗ ಎಲ್ಲರೂ ಬಂದಾಯ್ತಲ್ಲ, ಕೇಕ್ ಕಟ್ ಮಾಡ್ಸಕ್ಕೆ ತಾತನ ಕರಿಯಲ್ವಾ? ನಾನ್ ಕರ್ಕೊಂಡ್ ಬರ್ತೀನಿ. ಮಾವಯ್ಯ ಬಂದು ಈ ಅವತಾರ ನೋಡಿದ್ರೆ ಏನಂತಾರೋ ಏನೋ ಭಯ ಆಗ್ತಿದೆ. ಐಡೆಂಟಿ ಕಾರ್ತಿದಾರೆ ನೋಡಿ. ಏ ಪುಟಿ, ಸರ್ಪ್ರೈಸ್ ಅಂದಿಲ್ಲ, ಏನ್ ಪುಟಿ? ಇದೇ ಸರ್ಪ್ರೈಸ್. ನಮ್ ಕ್ಯೂಟ್ ಅಕ್ಕನ್ ಬರ್ತಡೇ ಇವತ್ತು. ಓ ಸಾಧನಾ ಬರ್ತ್ಡೇ. ಅಡ್ಡಡ್ಡಡ್ಡ ಏನಮ್ಮ ಸೀತಾ, ನೀನು ಮನೆಗೆ ಬರ್ತಿದಂಗೆ ಸಂಭ್ರಮವೋ ಸಂಭ್ರಮ. ಕೇಕ್ ಮೇಲೆ ಕೇಕು. ಸರಿ, ಬರ್ತ್ಡೇ ಹುಡುಗಿ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹೌದು, ಕ್ಯೂಟ್ ಅಕ್ಕ ಎಲ್ಲಿ? ಎಲ್ಲಿ ಹೋದ್ರು? ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ ಎಲ್ಲಿದ್ದಾರೆ? ಏ ಎಲ್ಲಮ್ಮ ಇಲ್ಲಿ. ಸೇರಿದ್ದೆ. ಬರ್ತ್ಡೇ ದಿವಸ ಏನಮ್ಮ ನಿನ್ನ ಅವತಾರ?